ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೀ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೀ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಸದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ದಕ್ಷ ಭಗವಂತನನ್ನು ಧ್ಯಾನದಲ್ಲಿ ಸ್ತೋತ್ರ ಮಾಡಿದ ಬಗೆ ನಾವು 3 ದಿವಸದಿಂದ ದಕ್ಷನ ಸ್ತೋತ್ರವನ್ನೇ ನೋಡ್ತಾ ಇದ್ದೇವೆ. ಪ್ರಾಯ ಇವತ್ತಿಗೆ ಮುಗಿಬಹುದು ಅಂತ ಅಂದುಕೊಂಡಿದ್ದೇನೆ. ಅದಷ್ಟು ತುಂಬ ಆಳವಾಗಿರತಕ್ಕಂಥ ಅಧ್ಯಾತ್ಮಗಳನ್ನು ತುಂಬಿಸಿಬಿಟ್ಟಿದ್ದಾರೆ ವ್ಯಾಸರು ಆ ಪದ್ಯಗಳಲ್ಲಿ. ಹಾಗಾಗಿ ಅದು ಮುಂದೆ ಸಾಗೋಲ್ಲ, ಹಿಂದಕ್ಕೆ ಎಳೆಯುತ್ತೆ. ಎಷ್ಟು ಹೇಳಿದರೂ ಹೇಳಿದ್ದು ಕಮ್ಮಿ ಆಯಿತು, ನೀನು ಹೇಳಬೇಕಾದಷ್ಟು ಹೇಳಲಿಲ್ಲ ಅಂತ ಅಂತರ್ಮನಸ್ಸು ಹೇಳ್ತಾ ಇರ್ತದೆ. ಇದರಲ್ಲಿರೋ ವಿಷಯ ಪೂರ ಹೇಳಲಿಲ್ಲ ನೀನು, ಯಾಕೆ ಹೀಗೆ ಅರ್ಧಂಬರ್ಧ ಮಾಡ್ತೀಯ ಅಂತ ನನ್ನ ಮನಸ್ಸಿನ ನಾನು ಬೈತಾ ಇರುತ್ತೆ ಅವಳಿಗೆ. ಆದರೆ ನಾನು ಒಂದು ಪದ್ಯದಿಂದ ಕಂಡ ಅರ್ಥದ ಆನಂದವನ್ನು ಎಲ್ಲವನ್ನೂ ನಿಮಗೆ ಹೇಗೆ ಹಂಚೋದು? ನಾನು ಅದರ ಒಂದು ಫ್ರ್ಯಾಕ್ಷನನ್ನು ಕೊಡಬಲ್ಲೆ ಅಷ್ಟೆ. ದಕ್ಷ ಎಲ್ಲ ನಿನ್ನೆ ನಾವು ಒಂದು ಸ್ಥಿತಿ, ದಕ್ಷ ಮುಟ್ಟಿದ ಸ್ಥಿತಿಯನ್ನು ನೋಡಿದೆವು. ಅವನಿಗೆ ಎಲ್ಲ ನಾದ, ಎಲ್ಲ ಮಾತು, ಎಲ್ಲ ವಿಭಕ್ತಿ ಎಲ್ಲವೂ ಕೂಡ ಭಗವಂತನ ಪರವಾಗಿ, ಭಗವಂತನನ್ನು ಹೇಳದ ನಾದವೇ ಇಲ್ಲ, ಶಬ್ದವೇ ಇಲ್ಲ ಅನ್ನುವ ಸ್ಥಿತಿಯನ್ನು ತಲುಪಿದ್ದಾನೆ. ಹಾಗಾಗಿ ಅವನಿಗೆಲ್ಲವೂ ಭಗವನ್ಮಯವಾಗಿ ಕಂಡುಬಿಟ್ಟಿದೆ. ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತ, ಪ್ರತಿಯೊಂದು ನಾದದಲ್ಲಿ, ನಾಮದಲ್ಲಿ ಭಗವಂತ. ಅದನ್ನ ಈಗ ಏನು ಅಂದರೆ ಅಂಥ ಭಗವಂತನಲ್ಲಿ ಇವನದು ಪ್ರಾರ್ಥನೆ ಅನ್ನೋದು. ಈಗ ಬರೀ ಭಗವಂತನ ಸ್ವರೂಪ ಚಿಂತನೆ ಮಾಡ್ತಾ ಇದ್ದಾನೆ. ಮಧ್ಯೆಲ್ಲ ಒಂದು ಕಡೆ ಬಂದಿದೆ ಪ್ರಸೀದತಾಂ ಅಂತ. ಯಾರೂ ಜ್ಞಾನಿಗಳು ದೇವರ ಹತ್ರ ಏನನ್ನೂ ಬೇಡುವುದಿಲ್ಲ. ದೇವರ ಹತ್ರ ಪ್ರಸನ್ನನಾಗುವಂತ, ನಿನ್ನ ಅನುಗ್ರಹ ಇರಲಿ ಅಂತ ಬೇಡುತ್ತಾರೆ ಹೊರತು ಇನ್ನೇನನ್ನೂ ಬೇಡುವುದಿಲ್ಲ. ಹಾಗಾಗಿ ಇವನು ಕೇಳತಕ್ಕಂಥ ವಿಷಯ ಅಷ್ಟೇ, ನಿನ್ನ ಅನುಗ್ರಹ, ನಿನ್ನ ಪ್ರಸಾದ ನನ್ನ ಮೇಲಿರಲಿ ಅಂತ. ಯೋನುಗ್ರಹಾರ್ಥಂ ಭಜತಾಂ ಪಾದಮೂಲಂ ಅನಾಮರೂಪೋ ಭಗವಾನ್ ಅನಂತಃ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿಃ ಭೇಜೆ ಸಮಹ್ಯಂ ಪರಮಃ ಪ್ರಸೀದತಾಂ. ನನಗೆ ಅಂಥ ಪರಮಾತ್ಮ ಪ್ರಸನ್ನನಾಗಲಿ, ಅಷ್ಟೇ ಅವನ ಪ್ರಾರ್ಥನೆ. ಎಂಥ ಪರಮಾತ್ಮ? ಅವನು ಹೇಳ್ತಾನೆ, ಭಗವಂತ ಯೋ ಅನುಗ್ರಹಾರ್ಥಂ ಭಜತಾಂ ಪಾದಮೂಲಂ ಅನಾಮರೂಪ ಭಗವಾನ್ ಅನಂತಃ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿಃ ಭೇಜೆ. ಭಗವಂತ ಅವತರಿಸಲೇ ಇಲ್ಲ ಅಂತ ಇಟ್ಟುಕೊಳ್ಳಿ ಭೂಮಿಯಲ್ಲಿ. ಅವನು ಅವತರಿಸಬೇಕಾದ ಅಗತ್ಯ ಏನಿಲ್ಲ. ಭಗವಂತನಿಗೆ ಅವತರಿಸಿ ಬರಬೇಕಾದ ಅಗತ್ಯ ಇಲ್ಲ. ಅವನು ಸ್ವಂತಕ್ಕೋಸ್ಕರ ಅವತರಿಸಿ ಬರೋದಲ್ಲ. ಯಾಕೆಂದರೆ ಅವತರಣ ಅನ್ನೋ ಶಬ್ದವೇ ಇಳಿದು ಬರುವುದು ಅಂತ. ಅವತರಣ ಅಂದರೆ ಇಳಿದು ಬರುವುದು. ಭಗವಂತ ಇಳಿದು ಬರುತ್ತಾನೆ ಅಂತ. ಯಾಕೆ ಇಳಿಬೇಕವ? ನಮಗೋಸ್ಕರ. ಮೇಲೆ ಇದ್ದವನು ಕೆಳಗೆ ಯಾಕೆ ಬರಬೇಕು? ನಮಗೆ ಮೇಲೆ ಹೋಗ್ಲಿಕ್ಕೆ ಆಗೋಲ್ಲ, ಅವನು ಇಳಿದು ಬರ್ತಾನೆ. ಹಾಗಾಗಿ ನಮಗೋಸ್ಕರ ಅವನು ಇಳಿದು ಬರುತ್ತಾನೆ. ಅವನ ಅವತಾರ ನಮಗೋಸ್ಕರ ಇದೆ. ಈ ನಮಗೋಸ್ಕರ ಅನ್ನೋದ್ರಲ್ಲಿ ಒಂದು ಯಾವ ಅಂಶದಲ್ಲಿ ನಮಗೆ ಆ ಅವತಾರ ನಮ್ಮ ಸಾಧನೆಗೆ, ನಮ್ಮ ಅನುಸಂಧಾನಕ್ಕೆ ಅದು ನೆರವಾಗುತ್ತೆ ಅನ್ನೋದನ್ನು ಹೇಳ್ತಾನೆ. ಭಗವಂತನ ನಾಮ, ಭಗವಂತನ ರೂಪ, ಅದು
ಭಗವಂತ ಅವತರಿಸದೇ ಇರುತ್ತಿದ್ದರೆ ನಮಗೆ ಅವನ ಹೆಸರು ಗೊತ್ತಿಲ್ಲ, ಅವನ ರೂಪವೂ ಗೊತ್ತಿಲ್ಲ. ಯೋ ಅನಾಮರೂಪ ಭಗವಾನ್ ಅನಂತಃ. ಅನಾಮರೂಪ ಅಂದರೆ ನಮಗೆ ತಿಳಿಯುವಂಥ ನಾಮವೂ ಇಲ್ಲ, ನಮಗೆ ತಿಳಿಯುವಂಥ ರೂಪವೂ ಇಲ್ಲ. ಅವನ ನಾಮವೂ ಏನೋ ಗೊತ್ತಿಲ್ಲ ನಮಗೆ, ಅವನ ರೂಪವೂ ಏನೋ ಗೊತ್ತಿಲ್ಲ. ನಾವು ಹೇಳತಕ್ಕಂಥ, ನಾವು ವರ್ಣಿಸ್ತಕ್ಕಂಥ, ನಾವು ಅನುಸಂಧಾನ ಮಾಡತಕ್ಕಂಥ ರೂಪ ಮತ್ತು ನಾಮ ಎರಡು ಲೌಕಿಕ. ನಮಗೆ ಭಗವಂತ ಅಂತ ಹೇಳಿದಾಗ ಯಾವುದೋ ಒಂದು ರೂಪ ಕಣ್ಣು ಮುಂದೆ ಬರುತ್ತೆ ಅಲ್ವಾ? ಅದು ಕೃಷ್ಣ ಇರಬಹುದು, ಅದು ರಾಮ ಇರಬಹುದು, ಅದು ನರಸಿಂಹ ಇರಬಹುದು, ಒಂದು ಅವತಾರದ ರೂಪ. ಆ ಅವತಾರ ಅಲ್ಲದ ಮೂಲ ರೂಪವನ್ನು ಚಿಂತನೆ ಮಾಡಿದರೆ ಏನು ಮಾಡೋದು? ಹಾಗಾಗಿ ಭಗವಂತನ ರೂಪದ ಚಿಂತನೆ ನಮಗೆ ಸಾಧ್ಯವಾದದ್ದೇ ಅವನು ಭೂಮಿಗೆ ನಮಗಾಗಿ ಇಳಿದು ಬಂದಾಗ, ಅವನು ತೊಟ್ಟ ರೂಪ, ಆಗ ಅವನು ಪಡೆದ ನಾಮಗಳು. ಅವನಿಗೆ ದೇವಕಿ ನಂದನ ಅಂತ ಹೆಸರು ಬಂತು, ವಾಸುದೇವ ಅಂತ ಹೆಸರು ಬಂತು. ಯಾಕೆ? ವಸುದೇವನ ಮಗನಾಗಿ ಅವತರಿಸಿದ. ವಾಸುದೇವ ಅನ್ನೋದಕ್ಕೆ ಬೇರೆ ಅರ್ಥ ಇದೆ, ಅದು ಬೇರೆ. ನಮಗೆ ಆ ಹೆಸರು ಪರಿಚಯವಾಗುವುದು ವಸುದೇವನ ಮಗನಾದ್ದರಿಂದ ವಾಸುದೇವ. ಕಂಸಾರಿ, ಕಂಸನನ್ನು ಕೊಂದ, ಕಂಸಾರಿ ಅಂತ ಹೆಸರು ಬಂತು. ತಾಯಿ ಬೆಣ್ಣೆ ಕದೀತಾನೆ ಅಂತ ಹೇಳ್ಕೊಂಡು ಓಡಿಸ್ಕೊಂಡು ಹಗ್ಗದಲ್ಲಿ ಕಟ್ಟಿ ಹಾಕಿದ್ಲು, ದಾಮೋದರ ಅಂತ ಹೆಸರು ಬಂತು. ನಮಗೆ ದಾಮೋದರ ಅಂತಂದರೆ ಅಥವಾ ಕಂಸಾರಿ ಅಂತ ಅಥವಾ ವಾಸುದೇವ ಅನ್ನೋ ಶಬ್ದ ಬಂದಾಗ ಐತಿಹಾಸಿಕವಾದ ಅರ್ಥ ನಮಗೆ ಹೊಳೆಯುತ್ತೆ. ಇದೇ ಪ್ರಾಕೃತವಾದ ಮೀನಿಂಗ್ ಅಂತ ಹೇಳಿದರು. ಭಗವಂತನಿಗೆ ಪ್ರಾಕೃತವಾದಂಥ ನಾಮವೂ ಇಲ್ಲ, ರೂಪವೂ ಇಲ್ಲ. ಅವನ ನಾಮ ನಮ್ಮ ಕಣ್ಣ ಮುಂದೆ ನಡೆಯುವ ಘಟನೆಗೆ ಸಂಬಂಧಪಟ್ಟ ನಾಮಗಳಲ್ಲ ಅದು. ಆದರೆ ಅಂಥ ನಾಮಗಳು ನಮಗೆ ಗೊತ್ತಾಗುವ, ಅದು ಅರ್ಥ ಆಗೋದೇ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಗೊತ್ತಾಗುವ ನಾಮರೂಪಗಳಿಲ್ಲದ ಭಗವಂತ ನಮಗೂ ಗೊತ್ತಾಗಲಿ ಅಂತ ನಮಗೆ ಗೊತ್ತಿರುವ ರೂಪವನ್ನು, ನಮಗೆ ಗೊತ್ತಾಗುವ ರೂಪವನ್ನು ತೊಟ್ಟು ಆ ರೂಪಗಳಿಂದ ಒಂದಿಷ್ಟು ಹೆಸರುಗಳನ್ನು ಪಡೆದ. ಈಗ ನೋಡಿ, ಕೃಷ್ಣಾಷ್ಟೋತ್ತರ ಇದೆ, ಅದು 108 ನಾಮಗಳಿದೆ. ಅದು ಅಷ್ಟೂ ಕೂಡ ಕೃಷ್ಣಾವತಾರದ ನಾಮಗಳು. ವಸುದೇವಾತ್ಮಜ ಪುಣ್ಯ ಲೀಲಾ ಮಾನುಷ ವಿಗ್ರಹ ಶಿವತ್ಸುಕೋಸೋದರ ಯಶೋಧಾವತ್ಸಲ ಚತುರ್ಭುಜಾತ್ತ ಚಕ್ರಾಸಿ ಗದಾಶಂಕ ದೇವಿಕೀ ನಂದನ, ಎಲ್ಲ ಶಬ್ದಗಳು ಅದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಹೆಸರುಗಳು. ಈ ಕೃಷ್ಣ ಅವತರಿಸದೇ ಇರುತ್ತಿದ್ದರೆ ನಮಗೆ ಸ್ತೋತ್ರ ಮಾಡಲಿಕ್ಕೆ ಕೃಷ್ಣಾಷ್ಟೋತ್ತರ ಇರಲೇ ಇಲ್ಲ. ವಿಷ್ಣು ಸಹಸ್ರನಾಮವು ಹೀಗೆ ಭಗವಂತನ 1000 ರೂಪಗಳ ಹೆಸರದು. ಒಂದು ರೂಪದ 1000 ಹೆಸರಲ್ಲ, 1000 ರೂಪಗಳ ಹೆಸರು. ಬಹಳ ಜನ ಇಟ್ಟುಕೊಂಡಿಲ್ಲ, ಭಗವಂತನ ಒಂದೇ ರೂಪಕ್ಕೆ 1000 ಹೆಸರುಗಳು ಅಂತ ಅನೇಕ ಮಂದಿ ಹಾಗೆ ತಿಳ್ಕೊಂಡಿದ್ದಾರೆ. ಹಾಗಿದ್ದರೆ ಒಂದು ಪ್ರಶ್ನೆ ನಿಮಗೆ ಹಾಕ್ಕೊಳ್ಳಿ. ನೀವು ವಿಷ್ಣು ಸಹಸ್ರನಾಮ ಓದುವಾಗ ಎಷ್ಟೋ ಹೆಸರುಗಳು ರಿಪೀಟ್ ಆಗ್ತವೆ. ಅದರಲ್ಲಿ ಕೃಷ್ಣ ಅನ್ನುವ ಶಬ್ದ, ವಾಸುದೇವ ಅನ್ನುವ ಶಬ್ದ, ವಸುಪ್ರದೋ ವಾಸುದೇವ, ವಸುಪ್ರದ ಒಟ್ಟೊಟ್ಟಿಗೆ ಒಂದೇ ಹೆಸರು 2-3 ಸರ್ತಿ, ಒಂದು ನಾಮ ಮಾತ್ರ 4 ಸರ್ತಿ ರಿಪೀಟ್ ಆಗಿದೆ. ಇನ್ನೊಂದು ಕೆಲವು ಪ್ರಾಣದಃ, ಶ್ರೀಮಾನ್ 3 ಸರ್ತಿ 2 ಸರ್ತಿ ರಿಪೀಟ್ ಆಗ್ತದೆ. ಒಂದೇ ಹೆಸರು 2 ಸರ್ತಿ ರಿಪೀಟ್ ಆಗಬೇಕಾಗಿದ್ದರೆ ಅದು ಒಂದೇ ರೂಪಕ್ಕೆ ಆಗಿದ್ರೆ 2 ಶಬ್ದ ಯಾಕೆ ಹೇಳಬೇಕು? ಅದನ್ನು 2 ರೂಪ ಇದ್ದರೆ, ಈಗ ಕೃಷ್ಣ ಅಂತ ಅನ್ನೋದನ್ನು ವೇದವ್ಯಾಸರಿಗೂ ಕೃಷ್ಣ ಅಂತ ಹೆಸರು, ಕೃಷ್ಣನಿಗೂ ಕೃಷ್ಣ ಅಂತ ಹೆಸರು, ಪರಶುರಾಮನಿಗೂ ರಾಮ ಅಂತ ಹೆಸರು, ದಾಶರಥಿ ರಾಮನಿಗೂ ಹೆಸರು ಒಂದೇ, ಅದು ರೂಪ ಬೇರೆ. ಒಂದೇ ಹೆಸರನ್ನು ರಿಪೀಟ್ ಮಾಡಬೇಕಾಗಿದ್ದರೆ ರೂಪ ಬೇರೆ ಬೇರೆ ಇರಬೇಕು. ಹಾಗಾಗಿ ವಿಷ್ಣು ಸಹಸ್ರನಾಮದಲ್ಲಿ ಒಂದೇ ನಾಮವನ್ನು 2-3 ಬಾರಿ ಅದನ್ನು ರಿಪೀಟ್ ಮಾಡಿದ್ದರಿಂದ ಅದು ಭಗವಂತನ ಬೇರೆ ಬೇರೆ ರೂಪಗಳ ಹೆಸರು. 1,000 ರೂಪಗಳು, 1,000 ಹೆಸರುಗಳು, 108 ರೂಪಗಳು, 108 ಹೆಸರುಗಳು. ಅದು ನಾರಾಯಣ ಅಷ್ಟೋತ್ತರ ಅಂತ ಬೇರೆ ಇದೆ. ಇದು ಹಾಗಲ್ಲ, ಕೃಷ್ಣ ಅಷ್ಟೋತ್ತರ ಒಂದೇ ರೂಪ, 108 ಹೆಸರುಗಳು. ಅಂದರೆ ಇವೆಲ್ಲವೂ ಹೆಸರುಗಳು ಬಂದದ್ದು ಭಗವಂತನ ಬೇರೆ ಬೇರೆ ಅವತಾರದ ರೂಪಗಳನ್ನು ಗುರುತಿಸಿ ಅನುಸಂಧಾನ ಮಾಡಲಿಕ್ಕೋಸ್ಕರ. ಅದನ್ನು ಹೇಳಿದ, ನಿಜವಾಗಿ ನಿನ್ನ ಹೆಸರೇನು ಅಂತಲೂ ಗೊತ್ತಿಲ್ಲ ನಮಗೆ, ನಿನ್ನ ರೂಪ ಏನು ಅಂತಲೂ ಗೊತ್ತಿಲ್ಲ. ಅನಾಮರೂಪ ಅಂದರೆ ಅಜ್ಞಾತ ನಾಮರೂಪ ಅಂತ ಒಂದರ್ಥ, ಅಲೌಕಿಕ ನಾಮರೂಪ ಅಂತ ಒಂದರ್ಥ. ಅನಲ್ಪ, ಲೋಕದಲ್ಲಿ ನಾವು ತಿಳಿಯುವುದಕ್ಕಿಂತ ಅಧಿಕಾರ್ಥವಾಗಿರತಕ್ಕಂಥ ನಾಮರೂಪಗಳು ಅಂತ ಅರ್ಥ. ಹೀಗೆ ನಾನಾ ವಿಧವಾದ ಅರ್ಥದಲ್ಲಿ ಅನಾಮರೂಪ. ನಿನಗೆ ನಾಮವೂ ಇಲ್ಲ, ಅದು ನಮಗೆ ತಿಳಿಯುವ ಸೀಮಿತವಾದ ನಾಮ ಅಲ್ಲ. ಅದು
ನೀನು ಅನಾಮರೂಪ ಭಗವಾನ್ ಅನಂತಃ. ನಿನಗೆ ನಾಮರೂಪಗಳು ಒಂದು ಸೀಮಿತವಾದ ಅರ್ಥದಲ್ಲಿ ಒಂದು ವ್ಯಕ್ತಿಯನ್ನು ಪರಿಚಯಿಸ್ತವೆ. ನಿನಗೆ ನಾಮರೂಪಗಳನ್ನು ಯಾಕೆ ಹೇಳಲಿಕ್ಕೆ ಆಗುವುದಿಲ್ಲ ಅಂತಂದ್ರೆ ನೀನು ಅನಂತ. ಈಗ ನೋಡಿ, ಆಮ್ನಿ ಪ್ರೆಸೆಂಟ್, ಅನಂತವಾಗಿರತಕ್ಕ ವಸ್ತುವಿಗೆ ಒಂದು ರೂಪ ಹೇಳಲಿಕ್ಕಾಗತ್ತಾ? ರೂಪ ಹೇಳಬೇಕಾಗಿದ್ರೆ ಒಂದು ಸೀಮಿತವಾದಂತಹ ಅಸ್ತಿತ್ವ ಇರಬೇಕಲ್ಲ. ಸ್ಕೈ ಕೆನಾಟ್ ಹ್ಯಾವ್ ಫಾರ್ಮ್ ಬಿಕಾಸ್ ಇಟ್ ಈಸ್ ಆಮ್ನಿ ಪ್ರೆಸೆಂಟ್. ಯಾವುದು ಅನಂತವೋ ಅದಕ್ಕೆ ಒಂದು ಆಕಾರ ಇರುವುದು ಸಾಧ್ಯ ಇಲ್ಲ. ಯಾವ ಆಕಾರ ಇಲ್ಲವೋ ಅಥವಾ ಒಂದು ಇನ್ಸಿಡೆಂಟ್ ಇಲ್ಲವೋ ಅದಕ್ಕೊಂದು ಹೆಸರು ಇರುವುದು ಸಾಧ್ಯ ಇಲ್ಲ. ನಾವು ಹೆಸರಿಡುವುದು ಅಂತ ಒಂದು ಇನ್ಸಿಡೆಂಟಿನ ಮೇಲೆ. ಎರಡು ವಿಷಯ. ಹೆಸರಿಡುವುದು ಒಂದೋ ನಮ್ಮ ಅಂದರೆ ಅದು ನಮ್ಮ ಆಬ್ಜೆಕ್ಟಿವ್ ಆಗಿರ್ತದೆ, ನಮ್ಮ ಕ್ವಾಲಿಟಿಯನ್ನು ಹೇಳುತ್ತೆ. ಒಂದೊಂದು ಏನಿಲ್ಲ, ಸುಮ್ಮನೆ ಕರೀಲಿಕ್ಕೆ ಒಂದು ಶಬ್ದ ಬೇಕಲ್ಲ. ಅದಕ್ಕೆ ಈಗ ನಾಮಕರಣ ಅಂತ ಮಾಡ್ತಾರೆ ಮಕ್ಕಳಿಗೆ. ಇಟ್ ಹ್ಯಾಸ್ ನೋ ಮೀನಿಂಗ್, ಅದು ಯಾವ ಅರ್ಥವೂ ಇಲ್ಲ. ಸುಮ್ಮನೆ ಕರೀಲಿಕ್ಕೆ ಒಂದು ಹೆಸರು ಬೇಕಲ್ಲ, ಅದು ಏನಾದರೂ ಒಂದು ಹೆಸರು ಇಡೋದಷ್ಟೇ. ಆ ಹೆಸರಿಗೂ ಆ ಮಗುವಿಗೂ ಅಂದರೆ ಅದು ಅನ್ವರ್ಥವಾದ ಹೆಸರೇ ಬೇಕಾಗೇನಿಲ್ಲ. ಯಾವುದೋ ಒಂದು ಹೆಸರಿಡ್ತೇವೆ ಕರೀಲಿಕ್ಕೆ, ಸರಿ ಒಳ್ಳೆ ಹೆಸರು ಇದ್ದರೆ ಕರೀಲಿಕ್ಕೆ ನಮ್ಮ ಬಾಯಲ್ಲಿ ಒಳ್ಳೆ ಹೆಸರು ಬಂದ ಹಾಗಾಗುತ್ತೆ ಅಂತ ಯಾವುದಾದ್ರು ಒಳ್ಳೆ ಹೆಸರು ಇಡ್ತೇವೆ ಅಷ್ಟೇ. ಅಲ್ಲಿ ಅರ್ಥ ಇಲ್ಲ, ಅದು ವ್ಯರ್ಥ. ನಾಮಕರಣ ಅನ್ನೋದು ವ್ಯರ್ಥ. ಅದನ್ನು ಹುಟ್ಟಿದ ಮಗು ಸಾರ್ಥಕ ಮಾಡಿಕೊಂಡ್ರೆ ಅದನ್ನು ಅಪ್ಪ ಅಮ್ಮರ ಪುಣ್ಯ, ಇಲ್ಲದ್ರೆ ವ್ಯರ್ಥ. ಅದು ಕರೀಲಿಕ್ಕೆ ಒಂದು ಹೆಸರು ಅಷ್ಟೇ. ಭಗವಂತನ ಹೆಸರು ಹಾಗಲ್ಲ ನೋಡಿ, ಕರೀಲಿಕ್ಕೆ ಹೆಸರು ಅಲ್ವೇ ಇಲ್ಲ. ಕರೀಲಿಕ್ಕೆ ಸಿಗೋದಿಲ್ಲ, ಬಾರಯ್ಯ ಇಲ್ಲಿ ಅಂತ ಕರೆದು ಬರ್ತಾನೆ. ಅನ್ನು ಕರೆಯುವುದಕ್ಕೆ ಅಂತ ಒಂದು ಹೆಸರಿಲ್ಲ. ಅನ್ನು ಭಗವಂತನ ಹೆಸರು ಎಲ್ಲಕ್ಕೂ ಅರ್ಥ ಇರಲೇಬೇಕು. ಆ ಅರ್ಥ ಯಾವುದರಿಂದ ಬರುತ್ತೆ? ಆ ಒಂದು ಕ್ವಾಲಿಟಿಯನ್ನು ಅಥವಾ ಒಂದು ಕ್ರಿಯೆಯನ್ನು ಹೇಳುತ್ತೆ. ಮನುಷ್ಯ ಮಾಡಿದ ಸಾಧನೆಯ ಮೇಲೆ ಅವನೇನೋ ಒಂದು ಧರ್ಮದಲ್ಲಿ ಬೇಕಾದಷ್ಟು ಧರ್ಮಾಚರಣೆ ಮಾಡಿದ, ಧರ್ಮಭೂಷಣ ಅಂತ ಹೆಸರು ಬಂತು. ಬರಬೇಕು ಅಂತಿಲ್ಲ, ಅದು ವೆಶೀಲಿ ಮಾಡಿದರೆ ಯಾರ ಸ್ವಾಮಿಗಳು ಕೊಡ್ತಾರೆ, ಧರ್ಮ ಮಾಡದಿದ್ದರೂ ಕೊಡ್ತಾರೆ. ಅಂತೂ ಹೇಳಿದ ನಾನು ಒಂದು ಭಾರಿ ಧರ್ಮ ಮಾಡಿದ ಧರ್ಮಭೂಷಣ, ಸಮಾಜಕ್ಕೆ ಬೇಡವಾದ ಕೆಲಸ ತುಂಬ ಮಾಡಿದರೆ ಸಮಾಜಭೂಷಣ, ಇದೆಲ್ಲ ಟೈಟಲ್ ಸಿಗುತ್ತೆ. ಅಂದರೆ ಇವೆಲ್ಲ ಕ್ವಾಲಿಟೇಟಿವ್ ನೇಮ್ಸ್, ಅಂದರೆ ಆಬ್ಜೆಕ್ಟಿವ್, ಅವನ ಕ್ವಾಲಿಟಿಯನ್ನು ಗುರುತಿಸಿ ಇಡತಕ್ಕಂಥ ಹೆಸರುಗಳು. ಇನ್ನು ಅಲ್ಲದೆ ಇನ್ಯಾವುದು? ಭಗವಂತನಿಗೆ ಎಲ್ಲವೂ ಯಾನಿ ಗೌಣಾನಿ ನಾಮಾನಿ. ಭಗವಂತನ ಎಲ್ಲ ಹೆಸರುಗಳು ಗುಣವಾಚಕ. ಗೌಣ ಅಂದರೆ ನಾಟ್ ಸೋ ಇಂಪಾರ್ಟೆಂಟ್ ಅಂತ ಒಂದು ಅರ್ಥ ಇದೆ, ಹಾಗಲ್ಲ. ಅಮುಖ್ಯ ಅಂತ ಅರ್ಥ ಇದೆ, ಅದಲ್ಲ. ಗೌಣ ಅಂದರೆ ಗುಣವಾಚಕ. ಯಾವುದಾದ್ರೂ ಒಂದು ಕ್ವಾಲಿಟಿಯನ್ನು ಹೇಳಬೇಕು, ಇಲ್ಲದೆ ಅದಕ್ಕೆ ಅರ್ಥವೇ ಇಲ್ಲ ಆ ಹೆಸರಿಗೆ. ಹೆಸರು ದೇವರನ್ನು ಕರೀಲಿಕ್ಕೆ ಹೆಸರಲ್ಲ, ದೇವರ ಹೆಸರು ಅಂತಂದರೆ ಆ ಹೆಸರಿಗೊಂದು ಅರ್ಥ ಇರಬೇಕು. ಅಂದರೆ ನಮಗೆ ಭಗವಂತನ ಆ ಕ್ವಾಲಿಟಿಯನ್ನು ಪರಿಚಯವೇ ಆಗುವುದೇ ಅವತಾರದ ಮೂಲಕ. ಆದ್ದರಿಂದ ಭಗವಂತ ಅವತರಿಸದೇ ಇರುತ್ತಿದ್ದರೆ ಅವನ ರೂಪಾನುಸಂಧಾನವೂ ಮಾಡಲಿಕ್ಕೆ ಆಗ್ತಿರಲಿಲ್ಲ, ನಾಮಾನುಸಂಧಾನವೂ ಇಲ್ಲ. ಅದನ್ನು ಹೇಳ್ತಾರೆ, ಅನಾಮರೂಪ ಭಗವಾನ್ ಅನಂತಃ. ಅವನು ಅನಂತನಾದ್ದರಿಂದ ಅವನಿಗೊಂದು ರೂಪವನ್ನು ಗ್ರಹಣ ಮಾಡಲಿಕ್ಕೆ ಆಗುವುದಿಲ್ಲ. ಅನಂತವಾದ ವಸ್ತುವಿಗೆ ರೂಪ ಹೇಗಿದೆ ಯಾರಿಗೂ ಗೊತ್ತು? ಅವನು ಅನಂತವಾಗಿದ್ದವನು ಒಂದು ಶಾಂತವಾದ ರೂಪವನ್ನು ನಮಗೆ ತೋರಿಸಿದ. ಒಂದು ಕಾಲ ದೇಶಗಳಿಗೆ ಸೀಮಿತವಾದ ರೂಪ. ಅನಂತ ಅಂದರೆ ಕಾಲದಿಂದಲೂ ಸೀಮಿತ ಅಲ್ಲ, ದೇಶದಿಂದಲೂ ಸೀಮಿತ ಅಲ್ಲ ಭಗವಂತ. ಹಾಗಾದರೆ ಅವನನ್ನು ಹೇಗೆ ರೂಪ ಇರುವುದು ಹೇಗೆ ಅವನಿಗೆ? ಅದಾಗಲ್ಲ. ಈಗ ಕಾಲ ದೇಶಗಳಿಗೆ ಸೀಮಿತವಾದಂಥ ಯಾವುದೋ ಒಂದು ತ್ರೇತಾಯುಗದಲ್ಲಿ 28ನೇ ದ್ವಾಪರ ಯುಗ, ಇದರ ಕಲಿಯುಗ, ಅದರ ಹಿಂದೆ 28ನೇ ದ್ವಾಪರ ಇತ್ತು, ಅದರ ಹಿಂದೆ 28ನೇ ತ್ರೇತಾಯುಗ ಇತ್ತು. ಅದಕ್ಕಿಂತ 4 ಯುಗ ಚಕ್ರದ 24ನೇ ತ್ರೇತಾಯುಗದಲ್ಲಿ ರಾಮಚಂದ್ರ ಅನ್ನೋನು ಅಯೋಧ್ಯೆಯಲ್ಲಿ ಇದ್ದ. ಈ ಕಾಲ ದೇಶಗಳ ಒಂದು ಸೀಮೆ ಬಂತು. ಕಾಲ 24ನೇ ತ್ರೇತಾಯುಗ. ಆವಾಗ ಅಯೋಧ್ಯೆಯಲ್ಲಿ ಅವನ್ನ ಒಂದು ಕಾಲ ದೇಶಗಳಿಗೆ ಸೀಮಿತಗೊಳಿಸದೇ ಇದ್ದರೆ ನಮಗೆ ಆಕಾರ ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ. ಆ ಕಾಲ ದೇಶಗಳ ಸೀಮೆಯ ಒಳಗೆ ಅವನು ಬರಬೇಕಾಗಿದ್ದರೆ ವಸ್ತುತಃ ಭಗವಂತ ಕಾಲಾತೀತ, ದೇಶಾತೀತ. ತಸ್ಯೋಪವ್ಯಾಖ್ಯಾನಂ ಭೂತಂ ಭವಿಷ್ಯದಿತಿ. ಅವನು ಎಲ್ಲ ಕಾಲದಲ್ಲಿಯೂ ಎಲ್ಲ ಕಡೆ ಇರತಕ್ಕಂಥವ. ಅವನಿಗೆ ಒಂದು ಸೀಮಿತವಾದ ಆಕಾರ ಬರಬೇಕು. ಆ ಆಕಾರವನ್ನು ಗುರುತಿಸುವ ಒಂದು ಸೀಮಿತವಾದ ನಾಮ ಬರಬೇಕು. ಅದಕ್ಕೋಸ್ಕರ ನಾಮಾನಿ ರೂಪಾಣಿ ಭೇಜೆ ಅಂತ ಅವನು ನಮಗೋಸ್ಕರ ನಾಮರೂಪವನ್ನು ಧಾರಣೆ ಮಾಡಿದಾನಂತೆ ಅವತಾರಗಳ ಮೂಲಕ. ಯಾಕೆ? ಜನ್ಮ ಕರ್ಮಭಿಹಿ. ಅವನು ವಸುದೇವನಲ್ಲಿ ಮಗನಾಗಿ ಹುಟ್ಟಿದ, ಆಗ ಅವನಿಗೆ ವಾಸುದೇವ ಅಂತ ಹೆಸರು ಬಂತು. ಕರ್ಮ, ಅವನು ಹಗ್ಗದಲ್ಲಿ ಕಟ್ಟಿ ಹಾಕಿದ್ಲು, ದಾಮೋದರ ಅಂತ ಹೆಸರು ಬಂತು.
ಕಂಸನನ್ನು ಕೊಂದ, ಕಂಸಾರಿ ಅಂತ ಹೆಸರು ಬಂತು. ಅವನು ಅವತಾರದಲ್ಲಿ ಮಾಡಿದ ಕರ್ಮಗಳಿಂದಾಗಿ ಅವತಾರದ ರೂಪ, ಆ ಕರ್ಮಗಳಿಂದ ನಾಮ. ಹೀಗೆ ಅವನು ಅವತರಿಸಿ ಬಂದದ್ದರಿಂದ ಅವನನ್ನು ಸ್ಮರಿಸಲು, ಚಿಂತಿಸಲು, ಧ್ಯಾನಿಸಲು ನಮಗೊಂದು ನಾಮ ಮತ್ತು ರೂಪ ಸಿಕ್ಕಿತು. ಅದು ಹೇಳ್ತಾರೆ, ಅದು ನಿನಗೆ ನಾಮರೂಪಗಳಿಂದ ಏನಾಗಬೇಕಾಗಿದೆ? ಏನೂ ಆಗಬೇಕಾಗಿಲ್ಲ. ಆದರೆ ಅನುಗ್ರಹಾರ್ಥಂ ಭಜತಾಂ ಪಾದಮೂಲಂ. ನಮಗೆ ನೀನು ಆಮ್ನಿಪ್ರೆಸೆಂಟ್ ಆದರೆ ನಿನ್ನ ಪಾದ ಹಿಡಿಯ ಹಾಗೆ ನಾವು. ನಿನಗೆ ಕಾಲೇ ಇಲ್ಲ, ಅನಂತವಾದಂಥ ಕಾಲನ್ನು ಹಿಡಿದು ಹಾಗೆ ನಮ್ಗೆ ಹಿಡಿಲಿಕ್ಕೊಂದು ಕಾಲು ಬೇಕು. ನಮ್ಮ ಜನರಿಗೆ ನೋಡಿ, ನಾವು ಪಂಡ್ರಾಪುರಕ್ಕೆ ಹೋಗ್ತೀವಿ. ಪಂಡ್ರಾಪುರಕ್ಕೆ ಹೋದರೆ ಜನರಿಗೆ ಖುಷಿ ಏನು ಗೊತ್ತುಂಟ? ಬೇರೆ ದೇವಸ್ಥಾನಗಳು ಹಾಗಲ್ಲ. ಪಂಡ್ರಾಪುರಕ್ಕೆ ಹೋದರೆ ಅಲ್ಲಿ ಪಂಡ್ರಾಪುರದಲ್ಲಿ ಪಾಂಡುರಂಗನ ಪಾದವನ್ನು ಹಿಡಿಲಿಕ್ಕಾಗುತ್ತೆ ಅಂತ ಒಂದು ಖುಷಿ ಜನರಿಗೆ, ಭಾರಿ ಖುಷಿ. ಅದಕ್ಕೋಸ್ಕರ ಲಕ್ಷಾಂತರ ಜನ ಕ್ಯೂ ನಿಲ್ತಾರೆ. ಯಾಕೆಂದರೆ ನಾವು ಪಾಂಡುರಂಗನ ಪಾದ ಮುಟ್ತೀವಿ. ಅದು ಒಬ್ಬರು ದಾಸರು ಒಂದು ಹಾಡು ಹೇಳಿದ್ರು, ಅವ್ರ ಹೆಸರು ಮರೆತೆ ನಾನು, ಚೆನ್ನಾಗಿದೆ ಹಾಡು. ಅವ್ರು ಹೇಳಿದ್ರು, ತಿರುಪತಿ ಶ್ರೀನಿವಾಸ ಶ್ರೀಮಂತರ ದೇವರು, ಉಡುಪಿ ಕೃಷ್ಣ ಮಡಿವಂತರ ದೇವರು, ಶ್ರೀ ಪಾಂಡುರಂಗ ಬಡವರ ಮತ್ತು ಮೈಲಿಗೆಯವರ ದೇವರು, ಯಾರು ಬೇಕಾದರೂ ಮುಟ್ಟಬಹುದು. ಆದ್ದರಿಂದ ಎಲ್ಲರಿಗೂ ಇಷ್ಟ ಪಾಂಡುರಂಗ ಅಂತ. ಹಾಗೆ ಅಲ್ಲಿ ಒಂದು ಆಕರ್ಷಣೆ ಏನು ಅಂದರೆ, ಅದು ಅವರಿಗೆ ಅದು ಪ್ರತಿಮೆಯಲ್ಲ, ಪಾಂಡುರಂಗನ ಕಾಲನ್ನು ಮುಟ್ಟಿದೆ ಅನ್ನೋ ಅನುಸಂಧಾನ. ದೇವರ ಪಾದ ಮುಟ್ಟಿಬಿಟ್ಟೆ ನಾನು ಅಂತ. ಆ ದೇವರ ಪಾದ ಮುಟ್ಟುವುದು ಅಂತ ಅನ್ಬೇಕಾದ್ರೆ ಅದಕ್ಕೊಂದು ಸಾರ್ಥವಾದ ಪಾದ ಇರಬೇಕಲ್ಲ, ಅನಂತ ಆದದ್ದನ್ನು ಪಾದ ಮುಟ್ಟುವುದು ಹೇಗೆ? ಹಾಗಾಗಿ ಭಗವಂತ ನಮಗೆ ಮುಟ್ಟುವ ಒಂದು ಪಾದ, ಪುಟ್ಟ ಪಾದ, ಒಂದು ಪುಟ್ಟ ರೂಪ, ಅದರಿಂದ ಬೇರೆ ಬೇರೆ ಲೀಲೆಗಳು, ಆ ಲೀಲೆಯಿಂದ ಬೇರೆ ಬೇರೆ ಹೆಸರುಗಳು. ವಸ್ತುತಃ ಇದೆಲ್ಲ ಯಾಕೆ ಮಾಡಿದ ಅಂದರೆ, ಯೋ ಅನುಗ್ರಹಾರ್ಥಂ ಭಜತಾಂ ಪಾದಮೂಲಂ. ಅವನನ್ನು ಭಜನೆ ಮಾಡುವವ್ರನ್ನ, ಅವ್ರು ಏನು ಭಜನೆ ಮಾಡ್ತಾರೆ ಪಾಪ, ಏನಾದರೂ ಒಂದು ಭಜನೆ ಮಾಡಲಿಕ್ಕೆ ವಿಷಯ ಬೇಕಲ್ಲ ಅಂತ ವಿಷಯ ಕೊಡೋಣ ಅಂತ ಅವರೇ ರೂಪಧಾರಣೆ ಮಾಡಿ, ಅವನೇ ನಾನಾ ವಿಧವಾದ ಲೀಲೆಗಳನ್ನು ಮಾಡಿ, ಅನಾಮ ರೂಪ ಅನಂತ ರೂಪ ಭಗವಾನ್ ಅನಂತಹ ನಾಮಾನಿ ರೂಪಾಣಿ ಚ ಜನ್ಮಕರ್ಮಭೀ ಭೇಜೆ. ಅವನು ನಾನಾ ರೂಪಗಳನ್ನು ತೊಟ್ಟ, ನಾನಾ ಲೀಲೆಗಳನ್ನು ಮಾಡಿದ. ಅದರಿಂದ ನಾವು ನರಸಿಂಹಾಷ್ಟೋತ್ತರ ಬಂತು. ನರಸಿಂಹನ 108 ನಾಮಗಳು, ಕೃಷ್ಣನ 108 ನಾಮಗಳು. ಹಿರಣ್ಯ ಕಶಿಪೋರ್ ವಕ್ಷೋ ವಿದಾರಣ ನಖಾಂಶತಃ ಪ್ರಹ್ಲಾದ ವರದ ಶ್ರೀಮಾನ್ ಅಪ್ರಮೇಯ ಪರಾಕ್ರಮ ಅಭಕ್ತ ಜನ ಸಂಹಾರಿ ಭಕ್ತಾನಾಂ ಅಭಯಪ್ರದ. ಇದೆಲ್ಲ ನಮಗೆ ಈ ನಾಮಗಳು ಹೇಗೆ ಬಂತು ಅಂದರೆ, ಅಭಕ್ತನಾದಂತಹ ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡಿದ, ಭಕ್ತನಾದ ಪ್ರಹ್ಲಾದನನ್ನು ತೊಡೆ ಮೇಲೆ ಇರಿಸಿಕೊಂಡು ಮುದ್ದಿಸಿದ. ಆಗ ತಕ್ಷಣ ಅವನ ಹೆಸರು ಬಂತು, ಅಭಕ್ತ ಜನ ಸಂಹಾರಿ. ಅವನು ಅಲ್ಲೇ ಕೂತು ಭೂಮಿಯಲ್ಲಿ ಅವತರಿಸದೆ ಅವನು ಸಂಕಲ್ಪ ಮಾಡಿ ನರಸಿಂಹ ಅಲ್ಲೇ ಕೂತು, ನರಸಿಂಹ ಅವತಾರ ಮಾಡೋದು ಬೇಡ, ಭಗವಂತ ಅಲ್ಲೇ ಕೂತು ಮೂಲ ರೂಪದಲ್ಲೇ ಕೂತು ಹಿರಣ್ಯ ಕಶಿಪು ನಾಶವಾಗಲಿ ಸಂಕಲ್ಪ ಮಾಡಿ ಸಾಯ್ತಿದ್ದ ಇವ. ಪ್ರಹ್ಲಾದ ಉದ್ಧಾರ ಆಗ್ತಿದ್ದ, ಎಲ್ಲ ಆಗ್ತಿದ್ದ. ನಮಗೇನು ಗೊತ್ತಾಗ್ತಿತ್ತು? ಏನು ಹಿರಣ್ಯಕಶಿಪು ಹಾರ್ಟ್ ಫೇಲ್ ಆಗಿ ಸತ್ತ ಅಂತ ಹೇಳ್ತಿದ್ದೆವು ನಾವು. ನರಸಿಂಹ ಸತ್ತ ಅಂತ, ಹಾರ್ಟ್ ಫೇಲ್ ಆಯ್ತು, ಇದ್ದಕ್ಕಿದ್ದಾಗ ಸತ್ತು ಹೋದ, ಭಗವಂತ ಸಾಯಿಸಿದ ಅಂತ ಹೇಳ್ತಿರ್ಲಿಲ್ಲ. ಸೊ ಇದು ಒಂದೊಂದು ಕ್ರಿಯೆ ಹಿಂದೆ ಭಗವಂತನ ಅಸ್ತಿತ್ವದ ನೆನಪಿಗೋಸ್ಕರ ಅವನು ಭೂಮಿಗಿಳಿದು ಬಂದ ಅಂತ ಹೇಳ್ತಾರೆ. ಹಾಗಾಗಿ ಅನಾಮರೂಪ ಭಗವಾನ್ ಅನಂತಹ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭೀ ಭೇಜೆ. ನಮಗೋಸ್ಕರ ನೀನು ಭೂಮಿಗೆ ಬಂದಿ, ನಮಗೋಸ್ಕರ ಬಗೆ ಬಗೆಯ ಹೆಸರುಗಳನ್ನು ತೊಟ್ಟಿ. ವಾಸ್ತವಿಕವಾಗಿ ಇದು ನಿನ್ನ ನಿತ್ಯ ನಾಮಧೇಯ, ಇದು ಅಪ್ರಾಕೃತ ನಾಮ. ಈಗ ಅಭಕ್ತ ಜನಸಂಹಾರಿ ಅನ್ನೋದು ಪ್ರಹ್ಲಾದನನ್ನ ಉದ್ಧಾರ ಮಾಡೋದಕ್ಕೋಸ್ಕರ ನರಸಿಂಹನಾಗಿ ಬಂದಾಗ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಮೇಲೆ ಬಂದದ್ದಲ್ಲ, ಮೂಲ ರೂಪದ ಹೆಸರು. ಭಕ್ತಾನಾಮ ಅಭಯಪ್ರದ, ಅದೇನು ನರಸಿಂಹಾವತಾರಕ್ಕೆ ಮಾತ್ರ ಸೀಮಿತ ಅಲ್ಲ, ಮೂಲ ರೂಪದಲ್ಲಿಯೇ ಭಕ್ತರಿಗೆ ಉದ್ಧಾರ ಮಾಡತಕ್ಕಂಥ ಮೋಕ್ಷಪ್ರದವಾದ ರೂಪ ಅದು. ವಾಸುದೇವ ಅಂದರೆ ವಸುದೇವನ ಮಗ ಅಂತ ಅರ್ಥ ಅಲ್ಲ. ಗರ್ಗಾಚಾರ್ಯರು ಹೇಳ್ತಾರೆ, ನಾಮಕರಣ ಮಾಡಿದವರು ಗರ್ಗಾಚಾರ್ಯರು ನಾಮಕರಣ ಮಾಡಿ, ನಿನ್ನ ಮಗನಿಗೆ ವಾಸುದೇವ ಅಂತ ಹೆಸರು, ಕೃಷ್ಣ ಅಂತ ಹೆಸರು, ನಾನು ಇಟ್ಟದ್ದಲ್ಲ, ಇರೋ ಹೆಸರೇ. ನಿನ್ನ ಮಗ ಆಗಿ ಹುಟ್ಟಿದ್ರಿಂದ ವಾಸುದೇವ ಅಲ್ಲ ಅವನು ಮೊದಲೇ ವಾಸುದೇವ, ಅವನು ಮೊದಲೇ ಕೃಷ್ಣ ಅಂತ ಹೇಳಿಬಿಡ್ತಾರೆ. ಅವನು ಇದ್ದ ಹೆಸರನ್ನೇ ನಿನಗೆ ನೆನಪಿಸ್ತಾ ಇದ್ದೇನೆ ಅಂತ. ಯಾಕೆಂದರೆ ಕೃಷ್ಣ ಅಂದರೆ ಏನು ಗೊತ್ತುಂಟ?
ಕರ್ಷತೀತಿ ಕೃಷ್ಣ ಅಂತ. ಎಲ್ಲವನ್ನು ತನ್ನತ್ತ ಸೆಳೆಯುವಂತಹ ತ್ರೈಲೋಕ್ಯ ಮೋಹನ ಅದು ಭಗವಂತ. ಎಲ್ಲರನ್ನೂ ತನ್ನತ್ತ ಸೆಳೀತಾನೆ, ಎಲ್ಲವನ್ನು ತನ್ನತ್ತ ಸೆಳೆಯತಕ್ಕಂಥ ಒಂದು ರೂಪ ಅದು. ಅವನು ಕೃಷ್ಣಾವತಾರದಲ್ಲಿ ಕಪ್ಪು ಹುಡುಗನಾಗಿ ಅವತರಿಸಿದ. ಆ ಮೈಯ ಬಣ್ಣ ನೋಡಿ ಕೃಷ್ಣ, ಇದು ನಮ್ಮ ಅರ್ಥ. ಕೃಷ್ಣ ಯಾಕೆ ಅವನು ಕಪ್ಪಿದ್ದ, ಇದು ನಮ್ಮ ಅರ್ಥ. ಆದರೆ ಕೃಷ್ಣ ಯಾಕೆ ಅವನು ಎಲ್ಲರನ್ನೂ ಆಕರ್ಷಣೆ ಮಾಡ್ತಾನೆ, ಅದರಿಂದ ಕೃಷ್ಣ, ಇದು ಜ್ಞಾನಿಗಳ ಅರ್ಥ. ಆ ಅರ್ಥ ಅವತಾರಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಮೂಲ ರೂಪಕ್ಕೆ ಸಂಬಂಧಪಟ್ಟದ್ದು. ಕರ್ಷಣ, ಸಂಸಾರದಿಂದ ಕರ್ಷಣೆ ಮಾಡಿ ಮೋಕ್ಷಪ್ರದನಾಗಿರತಕ್ಕವ ಕೃಷ್ಣ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿದ್ರು ಭಾಗವತದಲ್ಲಿ. ಕೃಷ್ಣ ಅಂದರೆ ಅವತಾರ ರೂಪ ಅಲ್ಲ, ಭಗವಂತನ ಮೂಲ ರೂಪವೇ ಕೃಷ್ಣ ಅದು. ಹಾಗೆ ಒಂದು ಶಬ್ದ ನಮಗೆ ಒಂದು ಸೀಮಿತವಾದ ಭೌಗೋಳಿಕವಾದ ಚಾರಿತ್ರಿಕವಾದ ಅರ್ಥವನ್ನು ಹೇಳುತ್ತೆ, ಯಾವಾಗ ಅವನು ಅವತರಿಸಿ ಬಂದು ಮಾಡಿದ್ದರಿಂದ ಅಷ್ಟೇ. ಅದು ವಾಸುದೇವ ಅಂತಂದ್ರೆ, ಕೃಷ್ಣ ಅಂದರೆ ವಸುದೇವನ ಮಗನಾದ ಮೇಲೆ ಬಂದ ಹೆಸರಲ್ಲ. ವಾಸುದೇವ ಅಂತ ಹೆಸರು ವಸುದೇವನ ಮಗನಾದ್ದರಿಂದ ಅಲ್ಲ. ಸತ್ವಂ ವಿಶುದ್ಧಂ ವಸುದೇವ ಸಂಜ್ಞಿತಂ, ಭಾಗವತದಲ್ಲೇ ಅದರ ಅರ್ಥ ಬೇರೆ ಹೇಳಿಬಿಟ್ಟಿದ್ದಾರೆ. ವಸುದೇವ ಅಂತಂದ್ರೆ ಬೆಳಗಿಸುವ ಬಂಗಾರ ಅಂತ. ವಸು ಅಂದ್ರೆ ಬಂಗಾರ, ಚಿನ್ನ ಸಂಸ್ಕೃತದಲ್ಲಿ. ದೇವ ಅಂದರೆ ಬೆಳಗಿಸುವುದು, ಬೆಳಗಿಸುವ ಬಂಗಾರ ಅಂತ. ಯಾವುದು ಬೆಳಗಿಸುವ ಬಂಗಾರ? ಅದು ಜ್ಯುವೆಲರ್ಸ್ ಶಾಪಿನಲ್ಲಿ ಹೋಗಿ ಆಯ್ಕೆ ಮಾಡಲಿಕ್ಕೆ ಬರುವ ಬಂಗಾರ ಅಲ್ಲ. ಬೆಳಗಿಸುವ ಬಂಗಾರ ಅಂದರೆ ನಮ್ಮ ಸತ್ಯವನ್ನು ಬೆಳಗಿಸುವಂತಹ ಮನಸ್ಸು ಉಂಟಲ್ಲ, ಒಳಗಿನ ಅಂತಃಕರಣ, ಅದಕ್ಕೆ ಸಂಸ್ಕೃತದಲ್ಲಿ ವಸುದೇವ ಅಂತ ಹೆಸರು. ಅದು ಶುದ್ಧ ಸಾತ್ವಿಕವಾದ ನಿರ್ದುಷ್ಟವಾದ ಅಂತಃಕರಣ. ಆ ಅಂತಃಕರಣದಲ್ಲಿ ಭಗವಂತ ಕಾಣುತ್ತಾನೆ ಅಲ್ವಾ. ಭಗವಂತನನ್ನು ನೋಡೋದು ಮೊದಲು ಒಳಗಲ್ವ, ಒಳಗಣ್ಣಿನಿಂದ. ಆದ್ದರಿಂದ ಶುದ್ಧ ಸಾತ್ವಿಕವಾಗಿರತಕ್ಕಂಥ ಅಂತಃಕರಣ ಅದು ಸಂಪತ್ತು, ಅಂದರೆ ದೇವರು ಅಥವಾ ಯಥಾರ್ಥ ಜ್ಞಾನ ಅನ್ನೋ ಸಂಪತ್ತನ್ನು ಬೆಳಗಿಸುವಂತಹದ್ದು. ಅದಕ್ಕೆ ವಸುದೇವ ಅಂತ ಹೆಸರು. ಆ ವಸುದೇವದಲ್ಲಿ ಕಾಣಿಸಿಕೊಳ್ಳುವವ ಜ್ಞಾನಿಗಳಿಗೆ ಅಂತರ್ದೃಷ್ಟಿಯಿಂದ ಅಂತಃಕರಣದಲ್ಲಿ ಕಾಣಿಸಿಕೊಳ್ಳುವ ವಾಸುದೇವ. ಇದು ವಸುದೇವ ಮಗನಾಗಿ ಹುಟ್ಟೋ ಮುಂಚೆ ಇರಲಿಲ್ಲ, ಈ ಕ್ವಾಲಿಟಿ ಭಗವಂತನಲ್ಲಿ ಇತ್ತು. ಹಾಗಾಗಿ ನೀವು ಯಾವ ಶಬ್ದವೇ ತಗೊಳ್ಳಿ, ಅದಕ್ಕೆ ಒಂದು ಭೌಗೋಳಿಕ ಅರ್ಥ ಇದೆ, ಒಂದು ಚಾರಿತ್ರಿಕ ಅರ್ಥ ಇದೆ, ಒಂದು ಸೀಮಿತವಾದ ಅರ್ಥ ಇದೆ. ಅದರ ಆಚೆಗೆ ಕೂಡ ಅದು ಭಗವಂತನನ್ನು ಹೇಳ್ತಕ್ಕಂಥ ಅದಕ್ಕೆ ಒಂದು ಅಪರಾಕೃತವಾದಂಥ ಅಂಶ ಇದೆ. ಅವತಾರದಲ್ಲಿ ಈಗ ನರಸಿಂಹ ಅನ್ನೋ ಶಬ್ದ, ನರಸಿಂಹ ಅಂದರೆ ಒಂದು ಅವತಾರ. ಆದರೆ ನರಸಿಂಹ ಅಂತ ಅನ್ನೋ ಶಬ್ದ ಏನನ್ನು ಹೇಳುತ್ತೆ? ನರ ಅಂತಂದರೆ ನರೀಯತೇತಿ, ನಾಶವಿಲ್ಲದೆ ಇರತಕ್ಕಂಥ ಚೈತನ್ಯ ಅಂತ ಅರ್ಥ. ನಾಶವಿಲ್ಲದ ಚೈತನ್ಯಗಳಲ್ಲಿ ಸಿಂಹ ಅಂದರೆ ಶ್ರೇಷ್ಠವಾದ್ದು ಅಂತ. ಚೇತನಗಳಲ್ಲಿ ಸರ್ವಶ್ರೇಷ್ಠವಾದ ಚೇತನ ಅಂದರೆ ಪುರುಷೋತ್ತಮ ಅಂತ ಅರ್ಥ. ನರಸಿಂಹ ಅಂದರೆ ನರ ಅಂದರೆ ಪುರುಷ, ನರಸಿಂಹ ಅಂದರೆ ಪುರುಷೋತ್ತಮ. ಪುರುಷೋತ್ತಮ ಅಂದರೆ ಉತ್ತಮ ಪುರುಷ, ಸ್ತನ್ಯ ಪರಮಾತ್ಮಿತ್ಯುದಾರ್ಥ, ಭಗವಂತನ ಹೆಸರು. ಹೀಗೆ ನಾವು ಯಾವ ಶಬ್ದ ತಗೊಂಡ್ರೂ ಆ ಶಬ್ದ ಮೂಲತಃ ಭಗವಂತನ ನಾಮಧೇಯ ಆಗುತ್ತೆ ಅನ್ನೋದನ್ನು ನಿನ್ನೆ ನೋಡಿದ್ದೇವೆ ನಾವು. ಅದನ್ನು ನಮಗೆ ಅರ್ಥವಾಗುವುದಕ್ಕೋಸ್ಕರ ಭೂಮಿಯಲ್ಲಿ ಬಂದು ಲೀಲೆಗಳನ್ನು ಮಾಡಿದ, ಅವುಗಳಿಂದ ಒಂದು ಹೆಸರು ಬಂತು. ಆ ಹೆಸರು ನಮಗೆ ಮುಖ್ಯವಾಗುತ್ತೆ. ಪೂತನ ಜೀವಿತ ಹರಹ ಶಕಟಾಸುರ ಭಂಜನ ಅನ್ನೋ ಖುಷಿ ಆಗುತ್ತೆ ನಮಗೆ. ಶಕಟಾಸುರನನ್ನು ಕೊಂದ, ಪೂತನೆಯನ್ನು ಸಂಹಾರ ಮಾಡಿದ, ಇದು ನಮಗೆ ಬಹಳ ಖುಷಿ ಕೊಟ್ಟು. ನೋಡಿ, ವಿಷ್ಣು ಸಹಸ್ರನಾಮದ ಒಂದು ಹೆಸರಿದೆ, ಚಾಣೂರಾಂಧ್ರ ನಿಸೂದನ ಅಂತ. ಬಹಳ ವಿಚಿತ್ರ ಅಲ್ವಾ? ಚಾಣೂರ ಅನ್ನುವ ಆಂಧ್ರ ದೇಶದ ಜಟ್ಟಿಯನ್ನು ಕೊಂದವ ಅಂತ. ಅದು ಯಾರು? ಕೃಷ್ಣ ಅಲ್ವಾ? ಕಂಸನ ಆಸ್ಥಾನದಲ್ಲಿ ಚಾಣೂರ ಇದ್ದ, ಕೃಷ್ಣ ಹೋಗಿ ಕೊಂದ. ನಮಗೆ 1000 ರೂಪಗಳಲ್ಲಿ ಒಬ್ಬ ಇದ್ದಾನೆ, ಅವನು ಚಾಣೂರ ಅಂತ ನಿಸೂದನ. ಈ ಚಾಣೂರ ಎಂಬಂಥ ಆಂಧ್ರ ದೇಶದವನನ್ನು ಕೊಂದ ಅಲ್ಲ, ಕೃಷ್ಣ ಅಲ್ಲ. ಕೃಷ್ಣ ಅಲ್ಲದೆ ಒಬ್ಬ ಚಾಣೂರನ್ನು ನಿಸೂದನ ಇದ್ದಾನೆ. ಅವಾಗ ಇದಕ್ಕೆ ಬೇರೆ ಒಂದು ಅರ್ಥ ಇರಲೇಬೇಕಾ? ವಿಷ್ಣು ಸಹಸ್ರನಾಮದಲ್ಲಿ ಬರುವ ಚಾಣೂರ ಅಂಧ್ರ ನಿಸೂದನ ಅಂದರೆ ಅದು ಬೇರೆ ಒಂದು ಅರ್ಥ ಇರಬೇಕಲ್ಲ, ಅದು ಇರುತ್ತೆ ನೋಡಿ. ಚಾಣೂರ, ಅಂಧ್ರ ಅಂದರೆ ನಮಗೆ ಅರ್ಥ ಆಗುವುದು ಆಂಧ್ರ ದೇಶದವ ಅಂತ. ಅದು ಯಾವ ಕಾಲದ ಮೀನಿಂಗ್? ಅದು ಯಾವುದೋ ಒಂದು ಕಾಲದಲ್ಲಿ ಆಂಧ್ರ ಅಂತ ಹೆಸರು ಬಂತು ಆ ದೇಶಕ್ಕೆ. ಅಲ್ಲಿ ಇದ್ದವನು ಆಂಧ್ರದಿಂದ ಅಲ್ಲಿಗೆ ಹೋದ, ಅವನು ಚಾಣೂರ ಅಂತ ಅವನ ಹೆಸರು ಅಂತ. ಚಾಣೂರ ಅಂದರೆ ಏನು?
ಚಾಣೂರ ಅಂತಂದರೆ ಯಾರು ಜಾಣರೋ ಅವರನ್ನು ಉದ್ಧಾರ ಮಾಡುವ ಅಂತ ಅರ್ಥ. ಚಾಣ ಅಂದರೆ ಸಂಸ್ಕೃತದಲ್ಲಿ ಚಾಣ ಅಂದರೆ ಕನ್ನಡದಲ್ಲಿ ಜಾಣ. ಚಣ ಅಂತ ಶಬ್ದ ಇದೆ, ಅದೊಂದು ಪ್ರತ್ಯಯ. ಈಗ ವ್ಯಾಕರಣದಲ್ಲಿ ಚಣಕು ಪ್ರತ್ಯಯ ಅಂತ ಮಾಡಿದ್ದಾನೆ ಪಾಣಿನಿ. ಅವನು ಮಾಡಿಕೊಳ್ಳಿ, ಅವನ ಅಪ್ಪನ ಆಸ್ತಿ ಅಲ್ಲ ಸಂಸ್ಕೃತ. ಅವನು ಚಣಪು ಪ್ರತ್ಯಯ ಅಂತ ಮಾಡಿದರೆ ಚಣಹ ಅಂದರೆ ಚಾಣಹ ಅಂದರೆ ಚಣ ಅಂದರೆ ದಕ್ಷತೆ ಅಂತ ಅರ್ಥವನ್ನೇ ಅದು. ಚಾಣಹ ಅಂದರೆ ದಕ್ಷ ಅಂತ ಅರ್ಥ. ಜಾಣ ತಿಳುವಳಿಕೆ, ನಾವು ಕನ್ನಡದಲ್ಲಿ ಜಾಣ ಅಂತ ಹೇಳ್ತೇವೆ, ಅಂದರೆ ತಿಳುವಳಿಕೆ ಇರುವವ ಅಂತ ಅರ್ಥ. ಯಾರು ಜಾಣರೋ ಅವರನ್ನು ಸ್ವೀಕಾರ ಮಾಡ್ತಾನೆ. ಉರಿ ಕರೋತಿ ಇತಿ ಚಾಣೂರ. ಭಗವಂತ ಚಾಣೂರ, ಆ ಅಸುರ ಅಲ್ಲ, ಅವನು ಜಟ್ಟಿ ಅಲ್ಲ, ಜಾಣರನ್ನು ಸ್ವೀಕಾರ ಮಾಡ್ತಾನೆ. ಆದರೆ ಕುರುಡಿನಲ್ಲಿ ಬದುಕುವವರು, ಅಂಧತನದಲ್ಲಿ ರಮಣ ಅಂದರೆ ಕುರುಡನ್ನೇ ಎಂಜಾಯ್ ಮಾಡುವವರು. ತಾವು ಕುರುಡರು ಅಂತ ಗೊತ್ತಿಲ್ಲದೆ ತಮ್ಮ ದಡ್ಡತನವನ್ನೇ ಎಂಜಾಯ್ ಮಾಡೋರು ಬಹಳ ಜನ ಅಂಥವ್ರು ಇರ್ತಾರೆ. ಅವರಿಗೆ ತಾವು ಏನೂ ಗೊತ್ತಿಲ್ಲ ಅನ್ನೋದೇ ಒಂದು ಕ್ವಾಲಿಫಿಕೇಶನ್. ನನಗೀಗಲೂ ನೆನಪಿದೆ, ಇಲ್ಲಿ ಒಂದು ಸಭೆಯಲ್ಲಿ ಒಬ್ಬರೊಂದು ಮಾತು ಹೇಳಿದ್ರು. ಸೆಮಿನಾರು, ಯಾವುದೋ ಒಂದು ಕಾದಂಬರಿ ಮೇಲೆ ಸೆಮಿನಾರ್ ಅಂತ ಇಟ್ಟುಕೊಳ್ಳಿ. ಅದರಲ್ಲಿ ಅವರು ಒಂದು ಮಾತು ಹೇಳಿದರು. ಆತ ತುಂಬ ಓದ್ಕೊಂಡವ, ಒಂದು ದೊಡ್ಡ ಬರಹಗಾರ, ದೊಡ್ಡ ಸಾಹಿತಿ ಮನುಷ್ಯ. ನಾನು ನಿಮ್ಮ ಮಹಾಭಾರತ, ವಾಲ್ಮೀಕಿ ರಾಮಾಯಣವನ್ನು ಓದಲಿಲ್ಲ. ಅಂದರೆ ಸಂಸ್ಕೃತದಲ್ಲಿ ನಾನು ಅದನ್ನು ಓದಲಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಇಲ್ಲ. ಅದು ಮುಖ್ಯವಾದ ವಿಷಯ. ಅಂದರೆ ಹಿ ಎಂಜಾಯ್ಸ್ ಹಿಸ್ ಇಗ್ನೋರೆನ್ಸ್. ಅವನಿಗೆ ತಾನು ದಡ್ಡ ಅನ್ನೋದ್ರ ಬಗ್ಗೆ ಒಂದು ಖುಷಿ ಇದೆ. ಓದಲಿಲ್ಲ ಅನ್ನೋದ್ರ ಬಗ್ಗೆ ಹಿ ಈಸ್ ಪ್ರೌಡ್ ಆಫ್ ಹಿಸ್ ಇಗ್ನೋರೆನ್ಸ್. ನಾನು ಓದಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಖುಷಿ ಅವರಿಗೆ. ನಿಮ್ಮ ಸಂಸ್ಕೃತದ ರಾಮಾಯಣ ಮಹಾಭಾರತ ಎಲ್ಲ ಅದು ಯಾರ ನಮ್ಮದು, ಅವ್ರದ್ದಲ್ಲ. ನಿಮ್ಮ ಸಂಸ್ಕೃತದ ಆ ರಾಮಾಯಣ ಭಾರತವನ್ನೆಲ್ಲ ನಾನು ಓದಲಿಲ್ಲ. ಈ ಮಾತಾಡುವುದರಲ್ಲೇ ಎಷ್ಟು ಪೆದ್ದುತನ ಇದೆ ಅಂತ ಅವನು ಬಹಳ ಒಂದು ಅಹಂಕಾರದ ಮಾತು, ಬಹಳ ಹೆಗ್ಗಳಿಕೆಯನ್ನು ಹೇಳಿದವ. ನೀವು ಸಂಸ್ಕೃತ ಪಂಡಿತರು ಹೇಳುವ ದೊಡ್ಡ ಸಂಗತಿ ಅನ್ನೋದು ನಮಗೆ ಅದರಲ್ಲಿ ಮಹತ್ವ ಇಲ್ಲ ಅಂತ. ಅಂದರೆ ನಮಗೆ ಇಗ್ನೋರೆನ್ಸೇ ಒಂದು ಇಗೋ ಆಗಿಬಿಡುತ್ತೆ. ಅದನ್ನು ಓದಲಿಲ್ಲ ಅನ್ನೋದೇ ಒಂದು ಖುಷಿ, ಅದು ಪಶ್ಚಾತ್ತಾಪ ಇಲ್ಲ ಅಂಥವರು ಅಂಧರರು ಅಂತ. ಅಂದರೆ ಆ ಅಂಧತನದಲ್ಲೇ ಸುಖವನ್ನು ಕಾಣುವವರು, ತಾವು ಕುರುಡು ಅನ್ನೋದು ಗೊತ್ತಿಲ್ಲದೆ ಆ ಕುರುಡನ್ನೇ ಮೆಚ್ಚಿಕೊಂಡು ಬದುಕೋರು. ಅಂಥವನ್ನ ನಿಸ್ಸೂದನ, ಇಟ್ ಡಿಸ್ಟ್ರಾಯ್ಸ್. ಹಾಗಾದರೆ ಅಂದರೆ ಕುರುಡರನ್ನು ಸಂಹಾರ ಮಾಡುವವ, ಕಣ್ಣು ತೆರೆದ ಜಾಣರನ್ನು ಉದ್ಧಾರ ಮಾಡುವ ಅಂತ ಅರ್ಥ ಚಾಣೂರ ಅಂತ ನಿಸ್ಸೂದನ ಅಂತ. ಇದು ವಿಷ್ಣು ಸಹಸ್ರನಾಮ ಓದುವಾಗ ನಮಗೆ ಈ ಅರ್ಥ ಹೊಳಿಬೇಕು. ಚಾಣೂರ ಅನ್ನತಕ್ಕಂಥ ಆಂಧ್ರ ದೇಶದ ಒಬ್ಬ ಜಟ್ಟಿಯನ್ನು ಕೊಂದವ ಅಂತ ಅರ್ಥ ಅಲ್ಲ. ನಮಗೆ ಪುಣ್ಯಕ್ಕೆ ಯಾವ ಅರ್ಥ ಹೊಳೆಯೋದಿಲ್ಲ, ಅದನ್ನು ತೊಂದರೆ ಇಲ್ಲ. ಚಾಣೂರ ಅಂದಿಸುವುದ ಚಾಣೂರ ನಿಲ್ಲಿಸೋಣ ಅಷ್ಟೇ, ಅದಕ್ಕೆ ಅರ್ಥ ಗೊತ್ತಿಲ್ಲ. ಅರ್ಥ ಹೊಳೆಯೋದ್ರೆ ಅದಕ್ಕೊಂದು ವಿಶಿಷ್ಟವಾದ ಅರ್ಥ ಹೊಳೆಯಬೇಕು. ಅದು 1000 ರೂಪಾಯಿಗಳಲ್ಲಿ ಒಂದು. ಯಾಕೆ ಹೇಳಿದೆ ಅಂದರೆ ನೋಡಿ, ಇದು ನಾಮರೂಪಗಳಿಂದ ಅತೀತವಾದ ಅರ್ಥ ನಾನೀಗ ಹೇಳಿದ್ದು. ಆದರೆ ಚಾಣೂರ ಎಂಬಂಥ ಒಬ್ಬ ಜಟ್ಟಿಯನ್ನು ಕೊಂದವ ಅನ್ನೋದು ಅದು ರೂಪಕ್ಕೆ ಸೀಮಿತವಾದ ನಾಮ, ಒಂದು ರೂಪಕ್ಕೆ ಸೀಮಿತವಾದ ಚಾರಿತ್ರಿಕವಾದ ನಾಮ. ಚಾರಿತ್ರಿಕ, ಅದು ಕಾಲದೇಶಗಳಿಗೆ ಬದ್ಧವಾದ ನಾಮ. ಇದು ಯಾಕೆ ಬಂತು? ಅವನು ನಾಮ ರೂಪಾಣಿ ಜನ್ಮಾನಿ ಚ ಒಬ್ಬರೇ, ಅವನು ರೂಪ ಧರಿಸಿದ, ಜನ್ಮ ಕರ್ಮ, ಅದರಲ್ಲಿ ನಾನಾ ವಿಧವಾದ ಕರ್ಮಗಳನ್ನು ಮಾಡಿದ. ಆ ಕರ್ಮಗಳಿಂದ ಹೆಸರು ಬಂತು. ಆದ್ದರಿಂದ ನೀನು ಭೂಮಿಯಲ್ಲಿ ಅವತರಿಸಿ ನಾನಾ ವಿಧವಾದ ಲೀಲೆಗಳನ್ನು ಮಾಡಿದೆಯಲ್ಲ, ಅದು ನಮಗೋಸ್ಕರ. ನಿನ್ನ ನಾಮದ ಅನುಸಂಧಾನ, ನಿನ್ನ ರೂಪದ ಅನುಸಂಧಾನ ನಾವು ಧ್ಯಾನ ಮಾಡುವಾಗ ಈ ಕೃಷ್ಣ ರೂಪದ ಅನುಸಂಧಾನ ಮಾಡಬಹುದು, ರಾಮರೂಪದ ಅನುಸಂಧಾನ ಮಾಡಬಹುದು. ಯಾವ ರೂಪವನ್ನಾದರೂ ಶಾಸ್ತ್ರಕಾರರು ಹೇಳಿದಂಥ ಲಕ್ಷಣದಿಂದ ಅನುಸಂಧಾನ ಮಾಡಬಹುದು. ಆ ರೂಪಕ್ಕೆ ಸಂಬಂಧಪಟ್ಟ ನಾಮಗಳಿಂದ ಧ್ಯಾನ ಮಾಡಬಹುದು. ಇಲ್ಲದೇ ಇದ್ದರೆ ನಮಗೆ ಧ್ಯಾನಕ್ಕೆ ಒಂದು ಆಕಾರ ಮತ್ತು ಒಂದು ನಾಮ ಇಲ್ಲದೆ ಧ್ಯಾನವೇ ಅಸಾಧ್ಯವಾಗಿ ಹೋಗಿಬಿಡ್ತಿತ್ತು. ಈಗ ಯಾವ ನಾಮವನ್ನು ನಾವು ಧ್ಯಾನ ಮಾಡಬಹುದು, ಅದಕ್ಕೆ ನಮಗೆ ಗೋಚರವಾಗತಕ್ಕಂಥ ಅರ್ಥದಲ್ಲಿ. ಈಗ ನೋಡಿ, ಕೃಷ್ಣ ಅವತರಿಸಿದ ಒಂದು ಮಾತು ಹೇಳ್ತಾರೆ ಭಾಗವತದಲ್ಲಿ. ಕೃಷ್ಣ ಭೂಮಿಯಲ್ಲಿ ಅವತರಿಸದೆ ಅವನು ಏನೇನು ಮಾಡಿದ? ಕಂಸನ ಸಂಹಾರ ಮಾಡಿದ, ಶಿಶುಪಾಲದಂಥ ವಕ್ರ ಸಂಹಾರ ಮಾಡಿದ, ಇವೆಲ್ಲ ದುಷ್ಟ ಸಂಹಾರ. ದುಷ್ಟ ಸಂಹಾರವನ್ನು ಅವನು ಭೂಮಿಯಲ್ಲಿ ಇಳಿದು ಬಾರದೇ ಮಾಡಬಹುದಿತ್ತಲ್ಲ. ಒಬ್ಬರು ಬುದ್ಧಿಜೀವಿಗಳು ಒಂದ್ಸರ್ತಿ ನನ್ನ ಹತ್ರ ಹೀಗೆ ಕೇಳಿದರು, ನಿಮ್ಮ ದೇವರಿಗೆ ಎಲ್ಲ ನಿಮ್ಮ ರಾಮಾಯಣ, ನಿಮ್ಮ ಭಾಗವತ, ನಿಮ್ಮ ದೇವರು, ನಿಮ್ಮ ದೇವರಿಗೆ ಭೂಮಿಗೆ ಬರಬೇಕು ಅಗತ್ಯ ಏನಿತ್ತು?
ಅವನು ಅಲ್ಲೇ ಕೂತ್ಕೊಂಡು ಕಂಸ ಸಾಯಲಿ ಅಂತ ಯೋಚಿಸ್ಬೋದಿತ್ತಲ್ಲ. ನಾನು ಹೇಳಿದೆ, ನೀವು ಸ್ವಲ್ಪ ವಿಚಾರ ಮಾಡೋದು ಕಮ್ಮಿ ಆಯಿತು, ಇನ್ನೂ ಸುಲಭ ಆಯ್ತು ದೇವರಿಗೆ. ಏನು ಕಂಸ ಹುಟ್ಟಿದೆಲ್ಲೋ ಸಾಯಲಿ ಅಂತ ಯೋಚಿಸೋದು. ಕಂಸ ಹುಟ್ಟಲಿ ಅಂತಲೇ ಯೋಚನೆ ಮಾಡದೇ ಇರ್ತಿದ್ರೆ ಏನೂ ರಗಳೆ ಇರಲಿಲ್ಲ. ಅದು ಯಾಕೆ ಹೊಳಿಲಿಲ್ಲ ನಿಮಗೆ? ನಮ್ಮ ಪ್ರಶ್ನೆಗಳೆಲ್ಲ ಇಂಥದೇ, ತೀರಾ ದಡ್ಡತನದ ಪ್ರಶ್ನೆಗಳು. ಆದರೆ ನಾವು ಅಂಧರು, ನಾವು ದಡ್ಡರು ಅಂತಲೇ ಗೊತ್ತಾಗರು, ಬಹಳ ಬುದ್ಧಿವಂತರು ಅಂತ ಅಂಥ ಪ್ರಶ್ನೆಗಳನ್ನ ಹಾಕ್ತೇವೆ. ಎಷ್ಟೋ ಸರ್ತಿ ನಾನು ಸಭೆಗಳಲ್ಲಿ ಹೇಳಿದ್ದು ಉಂಟು, ದಯವಿಟ್ಟು ಪ್ರಶ್ನೆಗಳನ್ನು ಹಾಕಬೇಡಿ, ಯಾಕೆಂದ್ರೆ ನೀವು ಎಷ್ಟು ದಡ್ಡರು ಅಂತ ನನಗೂ ಗೊತ್ತಾಗ್ಬಿಡುತ್ತೆ, ಅದನ್ನ ಪ್ರಶ್ನೆ ಹಾಕೋ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳಿದ್ದು ಉಂಟು. ಎಷ್ಟೋ ಸರ್ತಿ ಇಂಥ ಪ್ರಶ್ನೆಗಳು ಅಂತಂದರೆ ತೀರಾ ದಡ್ಡತನದ ಪ್ರಶ್ನೆಗಳು. ಅದು ತುಂಬ ಇಂಟೆಲೆಕ್ಚುವಲ್ ಅಪ್ರೋಚ್ ಅಂತ ತಿಳ್ಕೊಂಡ್ಬಿಟ್ಟು ಮಾತಾಡ್ತಾರೆ ಜನ. ಅದೇ ಒಬ್ಬರು ಕೇಳಿದರು, ಏನು ಅಂದರೆ ಜೀವರು ಅನಂತ, ಎಲ್ಲ ಜೀವರು ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ಎಲ್ಲಿ ಬರ್ತಾರೆ ಅಂದರೆ ಅವೆಲ್ಲ ಹೋಗಿ ಖಾಲಿಯಾಗಿ ಅನಂತ ಆಗೋದು ಹೇಗೆ? ಅನಂತ ಅನಂತ ಜೀವರು ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ಏನು ಅಂತ ಒಬ್ರಿಗೆ ಹೇಳಿದ್ರೆ, ಹಾಗಾದ್ರೆ ಎಂತ ನನಗೆ ಅರ್ಥ ಆಗಲಿಲ್ಲ. ಅದು ಅನಂತ ಹೋಗಿ ಪೂರಾ ಜನರು ಹೋದರೆ ಅಲ್ಲಿ ಅಂತ ಆಯ್ತಲ್ವ, ಅದು ಅನಂತ ಆಗೋದು ಹೇಗೆ? ಅನಂತ ಜೀವರು ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ಹೇಗೆ ಅಂತ ನೀವು ಸ್ವಲ್ಪ ತಲೆ ಖರ್ಚು ಮಾಡಿಕೊಂಡು ಮಾತಾಡಿ. ಮಾತಿನಲ್ಲಿ ನಿಮ್ಮ ಮಾತಲ್ಲೇ ಕಾಂಟ್ರಡಿಕ್ಷನ್ ಇದೆ. ಇಂಥದೇ ಪ್ರಶ್ನೆಗಳು, ತಾವು ಮಾಡೋ ಪ್ರಶ್ನೆಗಳಿರ್ತಕ್ಕಂಥ ಕಾಂಟ್ರಡಿಕ್ಷನ್ ಕೂಡ ಹೊಳೆಯೋದಿಲ್ಲ. ಅಂದ ಸೋ ಅನಂತ ನಾಮ ಭಗವಾನ್ ಅನಂತಃ, ಅನಂತ ನಾನಾಮ ರೂಪ ಭಗವಾನ್ ಅನಂತಃ, ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿ ಭೇಜೆ ಸಮಹ್ಯಂ ಪರಮಃ ಪ್ರಸೀದತಾಂ. ನಮಗೋಸ್ಕರ ಹೀಗೆ ಅಲ್ಲಿ ಭಗವಂತ ಅವತರಿಸದೇ ಇದ್ರೆ ಏನಾಗ್ತಿತ್ತು ಅಂತ ಹೇಳ್ತಾರೆ. ಅವನು ಅಲ್ಲೇ ಕೂತು ಇಚ್ಛೆ ಮಾಡಿದರೆ ಕೆಲವು ಆಗೋಲ್ಲ. ಏನು? ವಸುದೇವ ದೇವಕಿಯರಿಗೆ ಭಗವಂತ ತನ್ನ ಮಗ ಅಂತ ಮುದ್ದಾಡುವ ಅವಕಾಶ ಅವ್ರು ಭಗವಂತ ಅವತರಿಸಿದ್ರೆ ಸಾಧ್ಯ ಇತ್ತ? ಯಶೋದೆ ನಂದಗೊಬ್ಬರಿಗೆ ಅವನ ಮಗುವನ್ನು ಹೋಗಳ ಅಷ್ಟು ಗೋಪಾಲಕರಿಗೆ ಕೃಷ್ಣನ ಜೊತೆಗೆ ದನಗಳನ್ನು ಒಟ್ಟಿಗೆ ಓಡಾಡುವ ಭಾಗ್ಯ ಸಾಧ್ಯ ಇತ್ತ? ಆ ದನಗಳು ಕೃಷ್ಣ ಬಂದ ಅಂದರೆ ಕಿವಿ ನೆಟ್ಟಗೆ ಮಾಡಿ ಹುಲ್ಲು ತಿನ್ನೋದನ್ನು ಮರೆತು ಅವನು ಕೊಳಲಿನ ನಾದಕ್ಕೋಸ್ಕರ ಕೂಡ್ತಿದ್ದವನು. ಅಲ್ಲಿ ಪಕ್ಷಿಗಳೆಲ್ಲ ನಿಸ್ತಬ್ಧವಾಗಿ ಕೃಷ್ಣನ ಕೊಳಲ ನಾದಕ್ಕೆ. ಇದೆಲ್ಲ ಅವತಾರ ಮಾಡದಿದ್ರೆ ಆಗ್ತಿತ್ತ? ಪ್ರತಿಯೊಂದು ಪ್ರಕೃತಿಯ ಪ್ರತಿಯೊಂದು ಕೋನದಲ್ಲಿ ಭಗವಂತನ ಅವತಾರದ ಸ್ಪಂದನವನ್ನು ತೋರಿಸ್ತಾರೆ. ಆ ಸ್ಪಂದನ ಆಗಬೇಕಾಗಿದ್ದರೆ ಭಗವಂತ ಬಂದು ಇಲ್ಲಿ ಬರಬೇಕು. ಇಲ್ಲಿ ನಮ್ಮಲ್ಲಿ ಸ್ಪಂದನ ಆಗೋಲ್ಲ, ನಾವು ಸ್ಪಂದಿಸಬೇಕು ಅಂದ್ರೆ ಅವನು ಇಳಿದು ಬರಬೇಕು. ಅದರಿಂದ ಅಂಥ ನಮಗೋಸ್ಕರ ಇಳಿದು ಬಂದಿಯಲ್ಲ ಭಗವಂತ. ಸಮಹ್ಯಂ ಪರಮಃ ಪ್ರಸೀದತ, ಅಂಥ ಪರಮಾತ್ಮ ನನಗೆ ಪ್ರಸನ್ನನಾಗಲಿ.